ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಕಳೆದ ವಿಡಿಯೋನಲ್ಲಿ ವಾಲ್ಸ್ನ ಮಾಡೆಲ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ವಿ. ಹಾಗೆ ಈ ವಿಡಿಯೋನಲ್ಲಿ ಡೋರ್ ಮತ್ತು ವಿಂಡೋನ ಮಾಡೆಲ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಯಾವುದೇ ಒಂದು ಡೋರ್ನ ಅಥವಾ ವಿಂಡೋನ ಮಾಡೆಲ್ ಮಾಡೋದಕ್ಕಿಂತ ಮುಂಚೆ ನಾವು ಅಲ್ಲಿ ವಾಲ್ಸ್ನ ಮಾಡೆಲ್ ಮಾಡ್ಕೊಂಡಿರಬೇಕು. ಫಾರ್ ಎಕ್ಸಾಂಪಲ್, ಸೊ ವಾಲ್ನ ಸೆಲೆಕ್ಟ್ ಮಾಡೋಣ. ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ವಾಲ್ನ ಡ್ರಾ ಮಾಡೋಣ. ಸೊ ವಾಲ್ನ ಡ್ರಾ ಮಾಡ್ಬೇಕಾದ್ರೆ ನಾನು ಕಳೆದ ವಿಡಿಯೋನಲ್ಲಿ ಹೇಳಿದ ಹಾಗೆ ಬೇಸ್ ಕನ್ಸ್ಟೆಂಟ್ ಮತ್ತು ಟಾಪ್ ಕನ್ಸ್ಟೆಂಟ್ ಅಂದರೆ ಕೆಳಗಿನ ಭಾಗ ಮತ್ತು ಮೇಲ್ಗಡೆನ ಭಾಗ ಅದನ್ನು ಕ್ಲಿಯರ್ ಆಗಿ ಡಿಫೈನ್ ಮಾಡಿರಬೇಕು. ಸೊ ಇದು ಲೆವೆಲ್ 0 ಇದೆ. ಸೊ ಇದನ್ನ ಲೆವೆಲ್ 1 ಇಟ್ಕೊಳ್ಳೋಣ. ಓಕೆ, ಸೊ ನಾವೀಗ ವಾಲ್ನ ಡ್ರಾ ಮಾಡಾಯ್ತು. ಸೊ ನೆಕ್ಸ್ಟ್ ಬಂದು ಡೋರ್ನ ಹಾಕೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಡೋರ್ ಟ್ಯಾಬ್ ಇದೆ, ಕ್ಲಿಕ್ ಮಾಡಿ ಡೋರ್ ಓಪನ್ ಆಗುತ್ತೆ. ಸೊ ಇಲ್ಲಿ 2-3 ಥರ ಡೋರ್ಸ್ ಇದೆ. ಸೊ ಇದು ಡಬಲ್ ಸೈಡೆಡ್ ಡೋರ್, ದೆನ್ ಸಿಂಗಲ್ ಡೋರ್. ಸೊ ಇಲ್ಲಿ ಬಂದರೆ ನೀವು ನೋಡ್ಬೋದು, ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ಬಂದರೆ ನೋಡ್ಬೋದು ನೀವು, ಯಾವಾಗ ನೀವು ವಾಲ್ ಹತ್ರ ಬರ್ತಿರೋ ಆವಾಗ ಮಾತ್ರ ಡೋರ್ ವಿಸಿಬಲ್ ಆಗುತ್ತೆ. ಅದೇ ನೀವು ವಾಲಿಂದ ಸ್ವಲ್ಪ ದೂರ ಹೋದರೆ ಡೋರ್ ವಿಸಿಬಲ್ ಆಗಲ್ಲ. ಓಕೆ, ಸೊ ಈ ರೀತಿ ನಾವು ಡೋರ್ನ ಪ್ಲೇಸ್ ಮಾಡ್ಬೋದು. ಸೊ ಅಕಸ್ಮಾತ್ ನಾವು ಏನಾದ್ರು ಬೇರೆ ಕಡೆ ಪ್ಲೇಸ್ ಮಾಡಕ್ ಹೋದ್ರೆ ಸೊ ಇದು ಪ್ಲೇಸ್ ಆಗೋಲ್ಲ. ಸೊ ಈಗ ಡೋರ್ನ ಪ್ಲೇಸ್ ಮಾಡಾಯ್ತು. ಸೊ ಡೋರ್ನ ಪ್ಲೇಸ್ ಮಾಡಾದ್ಮೇಲೆ ನೀವಿಲ್ಲಿ ನೋಡ್ಬೋದು ಸಿಲ್ ಹೈಟ್ ಅಂತ ಇದೆ. ಸಿಲ್ ಹೈಟ್ ಅಂದರೆ ನಾವು 3D ವ್ಯೂಗೆ ಹೋಗಿ ನೋಡೋಣ. ಸಿಲ್ ಹೈಟ್ ಅಂದರೆ ಇದು ಯಾವ ಲೆವೆಲ್ ಇದೆ ಮತ್ತು ಎಷ್ಟು ಆ ಲೆವೆಲಿಂದ ಎಷ್ಟು ಕೆಳಗಿದೆ ಅಂತ. ಸೊ ನಾವೀಗ ಲೆವೆಲ್ 0 ಇದ್ದೀವಿ. ಸೊ ಸಿಲ್ ಹೈಟ್ ಬಂದು ಒಂದು 100 mm ಅಂತ ಇಟ್ಕೊಳ್ಳೋಣ. ಸೊ ಇದು 100 mm ಮೇಲ್ಗಡೆ ಮೂವ್ ಆಗುತ್ತೆ. ಅದೇ ನಾವು 500 ಅಂತ ಟೈಪ್ ಮಾಡಿದ್ರೆ 500 mm ಮೂವ್ ಆಗುತ್ತೆ. ನಮಗೆ ಅಕಸ್ಮಾತ್ ಈ ಡೋರ್ ಇಷ್ಟ ಆಗಲಿಲ್ಲ, ಬೇರೆ ಡೋರ್ ಬೇಕು ಈ ಜಾಗಕ್ಕೆ ಅಂತ ಅಂದ್ಕೊಂಡ್ರೆ ನಾವು ಇಲ್ಲಿಗೆ ಬಂದು ಇದನ್ನ ಡೌನ್ ಆರೋ ಮಾರ್ಕ್ ಕ್ಲಿಕ್ ಮಾಡಿ ಈ ಥರ ಡೋರ್ನ ಚೇಂಜ್ ಮಾಡ್ಕೋಬೋದು. ಅದೇ ರೀತಿ ನಾವು ವಿಂಡೋಲು ಕೂಡ ವಿಂಡೋ ಮೇಲೆ ಕ್ಲಿಕ್ ಮಾಡೋಣ. ಸೊ ರೆವಿಟ್ ನಿಮಗೆ ಕೆಲವೊಂದು ವಿಂಡೋಸ್ ಟೈಪ್ಸ್ನ ಕೊಡುತ್ತೆ. ಸೊ ಇಲ್ಲಿ ವಿಂಡೋಸ್ನ ಪ್ಲೇಸ್ ಮಾಡೋಣ. ಸೊ 3D ವ್ಯೂಗೆ ಹೋಗೋಣ. 3D ವ್ಯೂಲ್ಲಿ ನೋಡ್ಬೇಕಾದ್ರೆ ನೀವು ನೋಡ್ಬೋದು, ಸೊ ವಿಂಡೋ ಇದೆ. ಸೊ ಈ ವಿಂಡೋಗೆ ನಾವು ಸಿಲ್ ಹೈಟ್ನ ಬೇಕಾದರೆ ಇದನ್ನ 500 ಅಂತ ಕೊಡೋಣ. ಸೊ ಈ ಥರ ಚೇಂಜ್ ಆಗುತ್ತೆ. ಇದನ್ನ 1500 ಅಂತ ಕೊಡೋಣ. ನಮಗೆ ಅಕಸ್ಮಾತ್ ಏನಾದರೂ ವಿಂಡೋ ಸೈಜಸ್ ಏನೋ ಚೇಂಜಸ್ ಬೇಕು ಅಂತ ಹೇಳಿದ್ರೆ, ಸೊ ವಿಂಡೋ ಬೇರೆದು ಬೇಕು ಅಂದರೆ ಇದನ್ನು ಕೂಡ ಇದರ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಅದೇ ರೀತಿ ಎಡಿಟ್ ಟೈಪ್ಗೆ ಹೋಗಿ, ಸೊ ನಮಗೆ ಅಕಸ್ಮಾತ್ ಇಲ್ಲಿ ನಮ್ಗೆ ಕೊಟ್ಟಿರೋ ವಿಂಡೋ ಟೈಪ್ ನಮ್ಗೆ ಇಲ್ಲಿ ಕೊಟ್ಟಿರೋ ವಿಂಡೋ ಏನಿದೆ ಇದರ ಲೆಂತ್ ಮತ್ತು ವಿಡ್ತಿನ ಚೇಂಜಸ್ ಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾವು ಇಲ್ಲಿಗೆ ಬಂದು ಎಡಿಟ್ ಟೈಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇದರ ವಿಡ್ತ್ ಮತ್ತು ಲೆಂತ್ ಸಿಗುತ್ತೆ. 1210 ಮತ್ತು 1810 ಅಂತ. ಸೊ ನಾವು ಬೇಕಾದರೆ ಇದನ್ನು ರೀನೇಮ್ ಮಾಡ್ಕೋಬೋದು. ಎಷ್ಟಕ್ಕೆ 1500 ಬೈ 2100 ಅಂತ ಮಾಡ್ಕೊಳ್ಳೋಣ. ಸೊ ಅದೇ ಥರ ಇಲ್ಲಿ ಬಂದು ಇಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. 1500 ಮತ್ತು 2100 ಕ್ಲಿಕ್ ಅಪ್ಲೈ. ನೋಡ್ಬೋದು ನೀವು ಈಗ. ಸೊ ಈಗ ಈ ವಿಂಡೋ ಸೈಜ್ ಚೇಂಜ್ ಆಗಿದೆ. ಅದೇ ರೀತಿ ನಮಗೆ ಈ ಡೋರ್ನ ಸೈಜ್ ಚೇಂಜ್ ಆಗಬೇಕು. ಈ ಡೋರ್ ನಮಗೆ ಇನ್ನೂ ದೊಡ್ಡದಾಗಬೇಕು. ಸೊ ಇಲ್ಲಿಗೆ ಬಂದು ನೀವು ಈ ಡೋರ್ನ ವಿಡ್ತ್ ಬಂದು ಒಂದು 2500 ಅಂತ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಆಟೋಮೆಟಿಕಾಗಿ ಚೇಂಜ್ ಆಗುತ್ತೆ. ಇದು 2500 ಚೇಂಜ್ ಆಯಿತು.
ಇಲ್ಲ ಬೇಡ ಒರಿಜಿನಲ್ ಸೈಜ್ಗೆ ಬೇಕು ಅಂದರೆ 1810 ಮತ್ತೆ ಚೇಂಜ್ ಆಯಿತು. ಓಕೆ, ಈ ರೀತಿ ನಾವು ಡೋರ್ ಮತ್ತು ವಿಂಡೋನ ಮಾಡೆಲ್ ಮಾಡ್ಬೋದು. ಇದನ್ನು ನಾವು 3D ವ್ಯೂಲ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಈಗ ನಮಗೆ ಡೋರ್ ಬೇಕು, ಡೋರ್ನ ನೀವು ಇಲ್ಲಿ 3D ವ್ಯೂಲ್ ನೋಡ್ತಿರ್ಬೋದು. ಸೊ ಡೈರೆಕ್ಟಾಗಿ ನಾವು 3D ವ್ಯೂ ಇಂದನೇ ಮಾಡೆಲ್ ಕೂಡ ಮಾಡ್ಬೋದು. ಅದೇ ಥರ ವಿಂಡೋ ಕೂಡ ಅಷ್ಟೇ. ಸೊ ವಿಂಡೋ ನೋಡ್ಬೋದು ನೀವು. ಈ ರೀತಿ ಯಾವಾಗ ನೀವು ಒಂದು ವಿಂಡೋನ ಒಂದು ಆಬ್ಜೆಕ್ಟ್ನ ಇನ್ನೊಂದು ಆಬ್ಜೆಕ್ಟ್ ಮೇಲೆ ಕೂರ್ಸಕ್ಕೆ ಹೋಗ್ತಿರೋ ಆವಾಗ ಪ್ಲೇಸ್ ಆಗೋದಿಲ್ಲ. ಸೊ ಈಗ ನೋಡ್ಬೋದು ನೀವು, ಈ ರೀತಿ ಎರರ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಡೋರ್ನ ಪ್ಲೇಸ್ ಮಾಡಿದ್ಮೇಲೆ ಡೋರ್ನ ಆ್ಯಂಗಲ್ನ ಚೇಂಜ್ ಮಾಡೋದು ಹೇಗೆ ಅಂತ. ಸೊ ಕೆಲವೊಂದು ಡೋರ್ಸ್ ಇನ್ಸೈಡ್ ಇರುತ್ತೆ, ಕೆಲವೊಂದು ಡೋರ್ಸ್ ಔಟ್ಸೈಡ್ ಇದೆ. ಇದನ್ನ ಇನ್ಸೈಡ್ ಮಾಡೋದು ಹೇಗೆ, ಔಟ್ಸೈಡ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ನಿಮಗೆ ಡೋರ್ ಸೆಲೆಕ್ಟ್ ಮಾಡಿದಾಗ ಇಲ್ಲೊಂದು ಸಿಂಬಲ್ ಕಾಣಿಸುತ್ತೆ. ಸೊ ಈ ಸಿಂಬಲ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇದು ಇನ್ಸೈಡ್ ಹೋಗುತ್ತೆ ಮತ್ತು ಇದು ಔಟ್ಸೈಡ್ ಬರುತ್ತೆ. ಸೊ ಅದೇ ರೀತಿ ಸಿಂಗಲ್ ವಿಂಗ್ ಡೋರ್ಗೂ ಅಷ್ಟೇ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ 2 ಥರ ಸಿಂಬಲ್ ಕಾಣಿಸುತ್ತೆ. ಒಂದು ಸಿಂಬಲ್ಲು ಈ ರೀತಿ ರೊಟೇಷನ್ ಆಗುತ್ತೆ, ಇನ್ನೊಂದು ಸಿಂಬಲ್ಲು ಹೊರಗೆ ಆಚೆ ಬರುತ್ತೆ. ಸೊ ಇದನ್ನು ನೀವು ಸ್ಪೇಸ್ ಬಾರ್ ಕೀನ ಪ್ರೆಸ್ ಮಾಡಿ ಕೂಡ ಚೇಂಜ್ ಮಾಡ್ಬೋದು. ಸ್ಪೇಸ್ ಬಾರ್ ಚೇಂಜ್ ಮಾಡಿದ್ರೆ ಚೇಂಜ್ ಆಗುತ್ತೆ. ಓಕೆ, ಸೊ ಅದೇ ನೀವು ಇದನ್ನ ಪ್ಲೇಸ್ ಮಾಡೋಕ್ಕಿಂತ ಮುಂಚೆನೂ ಕೂಡ ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ಪ್ಲೇಸ್ ಮಾಡಬೇಕಾದ್ರೆ ಸ್ಪೇಸ್ ಬಾರ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕಾಗಿ ಚೇಂಜ್ ಆಗುತ್ತೆ. ಸೊ ನಿಮ್ಮ ಕರ್ಸರ್ನ ಈ ಕಡೆ ಮೂವ್ ಮಾಡಿದ್ರೆ ಈ ಕಡೆ ಸ್ವಿಂಗ್ ಬರುತ್ತೆ. ಸೊ ಈ ಕಡೆ ಮೂವ್ ಮಾಡಿದ್ರೆ ಈ ಕಡೆ ಸ್ವಿಂಗ್ ಬರುತ್ತೆ. ಪ್ಲೇಸ್ ಮಾಡ ಓಕೆ. ಸೊ ಅದೇ ರೀತಿ ನಿಮಗೆ ಡೋರ್ಸ್ ಕೂಡ, ವಿಂಡೋಸ್ ಕೂಡ ಅಷ್ಟೇ. ಸೊ ವಿಂಡೋಸ್ ಕೂಡ ನಾವು ಫ್ರೇಮ್ನ ಒಳಗಡೆ ಆಚೆ ಮಾಡ್ಬೋದು. ಸೊ ಈ ರೀತಿ ಮಾಡಿದ್ರೆ ಆಚೆ ಹೋಗುತ್ತೆ. ಸೊ 3D ವ್ಯೂಲ್ ನೋಡ್ಬೋದು ನೀವು. ಸೊ ಇದು ಬಂದು ಆಚೆ ಬಂದಿದೆ. ಸೊ ಇದು ಬಂದರೆ ಈ ರೀತಿ ಒಳಗೆ ಬರುತ್ತೆ. ಓಕೆ, Thank you for watching. Please subscribe to my channel. Thank you.